ನಮಸ್ಕಾರ ರಿವ್ಯೂ ಚಾನೆಲ್ ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡೆಲ್ಲಿ ರಿಸಲ್ಟ್ ಬಿಜೆಪಿಯ ಭರ್ಜರಿ ಜಯದ ಬೆನ್ನಲ್ಲೇ ಕೇಜ್ರಿವಾಲ್ ವಿಡಿಯೋ ಬಿಟ್ಟ ಕಮಲ ಪಡೆ. ಮೋದಿ ಟೀಮ್ ಆ ವಿಡಿಯೋ ಸಮೇತ ಈಗ ಆನ್ಸರ್ ಮಾಡ್ತೀರಾ, ಆ ಶಕ್ತಿ ಉಳ್ಕೊಂಡಿದೆಯಾ ಅನ್ನೋ ರೀತಿಯಲ್ಲಿ ಆಮ್ ಆದ್ಮಿಗೆ ತಿರುಗಿಸ್ಕೊಟ್ಟಿರೋದು, ಕಾಲೆಳಿತಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೋಲ್ ಆಗ್ತಿದೆ ಈ ವಿಡಿಯೋ. ಏನದು ಹಾಗಾದರೆ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಡೆಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಎಷ್ಟು ಗಟ್ಟಿಯಾಗಿ ನೆಲೆಯೂರ್ತು, ಅದು ಕೂಡ ಕಡಿಮೆ ಅವಧಿಯಲ್ಲಿ ಅನ್ನೋದು ಗೊತ್ತು ಎಲ್ರಿಗೂ ಕೂಡ. ರಾಷ್ಟ್ರೀಯ ಪಕ್ಷದ ಸ್ಥಾನಮಾನ ಪಡ್ಕೊಳ್ಳೋ ತನಕ ತನ್ನ ಬಲವನ್ನು ಹೆಚ್ಚಿಸ್ಕೊಳ್ತಾ ಹೋಗಿದ್ದ ಆಮ್ ಆದ್ಮಿಗೆ ಭ್ರಷ್ಟಾಚಾರದ ಕರಿ ನೆರಳು ಆವರಿಸ್ಕೊಳ್ತಾ ಕೂಗಿಸೋದಕ್ಕೆ ಶುರು ಆಯಿತು. ಈ ಎಲೆಕ್ಷನಲ್ಲಿ ನೋಡಿದ್ವಿ ನಾವು ರಿಸಲ್ಟ್. ಕೇಜ್ರಿವಾಲ್, ಸಿಸೋಡಿಯಾ, ಜೈನು ಯಾರ್ಯಾರು ಈ ಕೇಸಲ್ಲಿ, ಈ ಲಿಕ್ಕರ್ ಸ್ಕ್ಯಾಮಲ್ಲಿ ಮೊದಲು ಸತ್ಯೇಂದ್ರ ಜೈನಿಂದ ಶುರುವಾಗಿದ್ದು, ಎಲ್ಲರೂ ಔಟ್ ಆಗಿದ್ದಾರೆ, ಆಟದಿಂದ ಔಟ್ ಆಗಿದ್ದಾರೆ, ಸೋಲನ್ನು ಅನುಭವಿಸಿದ್ದಾರೆ. ಕೇಜ್ರಿವಾಲ್ಗೆ ಸೋಲು, ಆಮ್ ಆದ್ಮಿ ಪಕ್ಷ ಗೆಲ್ಲೋದಿರಲಿ, ಪಕ್ಷದ ಸಂಚಾಲಕನಿಗೆ ಸೋಲು ಅತ್ಯಂತ ದೊಡ್ಡ ಆಘಾತ, ಅಸ್ತಿತ್ವಕ್ಕೆ ಆಘಾತ ಅಲ್ವಾ. ಈ ಹೊತ್ತಲ್ಲಿ ವಿಡಿಯೋವನ್ನು ರಿಲೀಸ್ ಮಾಡಿ ಕಾಲೆಳೆದಿದೆ ಬಿಜೆಪಿ. ಏನದು ಹಾಗಾದರೆ? ಕೇಜ್ರಿವಾಲ್ ಏನಂತ ಮಾತುಗಳನ್ನಾಡಿದ್ರು, ಮೋದಿಗೆ ಹಾಕಿದ್ದ ಸವಾಲು, ಈಗ ಬಂದಿರೋ ನಂಬರ್ಸು, ಅದೆರಡನ್ನು ಕಂಪೇರ್ ಮಾಡಿ ಸಖತ್ ಟ್ರೋಲ್ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಮೋದಿ ಇನ್ನೊಂದು ಜನ್ಮ ಎತ್ತು ಬಂದರೂ ಕೂಡ, ಇನ್ನೊಂದು ಜನ್ಮ, ಈ ಜನ್ಮದಲ್ಲಂತೂ ಸಾಧ್ಯನೇ ಇಲ್ಲ, ಇನ್ನೊಂದು ಜನ್ಮ ಎತ್ತು ಬಂದರೂ ಡೆಲ್ಲಿಯನ್ನು ಗೆಲ್ಲೋದಕ್ಕೆ, ಆಮ್ ಆದ್ಮಿ ಡೆಲ್ಲಿಯಲ್ಲಿ ಸೋಲಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಓಪನ್ ಚಾಲೆಂಜನ್ನು ಒಂದಲ್ಲ ಎರಡಲ್ಲ 16 ಬಾರಿ ಹಾಕಿದ್ರು. ಮೋದಿ ಪಾಪ ಏನೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ, ಬಟ್ ಎಲ್ಲ ಕಡೆ ಏನೋ ಮಾಡಿರಬಹುದು, ಡೆಲ್ಲಿಯಲ್ಲಿ ಮಾತ್ರ ಸಾಧ್ಯವೇ ಇಲ್ಲ ಅಂತ ಚಾಲೆಂಜ್ ಹಾಕಿದ್ದಂಥ ಅವರ ವಿಡಿಯೋಗಳು ಈಗ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದ್ದಾವೆ. मैं नरेंद्र मोदी जी को कहना चाहता हूं, मोदी जी इस जन्म में तो आप हमको नहीं हरा सकते दिल्ली के अंदर आम आदमी पार्टी को, आपको दूसरा जन्म लेना पड़ेगा, इस जन्म में तो नहीं हरा सकते आप आम आदमी पार्टी को दिल्ली में। अगर आप रोकने की कोशिश करोगे और फिर सोचोगे मैं दिल्ली जीत लूं, इस जन्म में तो नहीं जीत पाओगे मोदी जी। मैं कह रहा हूं अभी 2025 तो छोड़ो, 2050 का चुनाव भी दिल्ली में नहीं जीत पाओगे, यही आगाज है। ಈ ವಿಡಿಯೋ ಬಿಟ್ಟು ನಾವು ಮಾತಿನ ಮೂಲಕ ಉತ್ತರ ಕೊಡಲ್ಲ. ಎಲೆಕ್ಷನ್ ಆಗಿದೆ, ಮತದಾರರು ತೀರ್ಪನ್ನು ಕೊಟ್ಟಾಗಿದೆ, ರಿಸಲ್ಟ್ ಔಟ್ ಆಗಿದೆ. ಈಗ ಅರ್ಥ ಮಾಡ್ಕೊಳ್ಳಿ, ಭ್ರಷ್ಟಾಚಾರಕ್ಕೆ ಡೆಲ್ಲಿಯಲ್ಲಿ ಜಾಗ ಇಲ್ಲ ಅಂತ ನಿಮ್ಮನ್ನು ಒದ್ದು ಓಡಿಸಿದ್ದಾರೆ, ಪೊರಕೆಯಲ್ಲಿ ಗೂಡಿಸಿ ನಿಮ್ಮನ್ನು ಓಡಿಸ್ತಾರೆ ಅಂತ ಮೋದಿ, ಅಮಿತ್ ಶಾ ಪ್ರಚಾರದ ಕಾರ್ಯದಲ್ಲಿ ಅಬ್ಬರಿಸಿದ ನೆನಪಿದೆ. ಡೆಲ್ಲಿಯಲ್ಲಿ ಪೊರಕೆಯಲ್ಲೇ ನಿಮ್ಮನ್ನು ಗೂಡಿಸಿ ಓಡಿಸ್ತಾರೆ, ನೋಡ್ತಾ ಇರಿ ಅಂತೆಲ್ಲ ಹೇಳಿದರು. ಅದರಲ್ಲೂ ಲಿಕ್ಕರ್ ಸ್ಕ್ಯಾಮ್ ಮಸಿ ಯಾವ ರೀತಿ ಬಳಿತು ಪ್ರಮುಖ ನಾಯಕರಿಗೆ ಅನ್ನೋದು ರಿಸಲ್ಟಲ್ಲಿ ಕ್ಲಿಯರ್ ಆಗಿದೆ. ಈಗ ಬಿಜೆಪಿಯ ಮುಂದಿನ ಮುಖ್ಯಮಂತ್ರಿ ಯಾರು ಹಾಗಾದ್ರೆ ಅನ್ನೋ ಕುತೂಹಲ ಅಲ್ವಾ. ಅದಕ್ಕೆ ಬಹುತೇಕ ಪರಮೇಶ್ ವರ್ಮಾ ಅವರ ಹೆಸರು ಕೇಳಿ ಬರ್ತಾ ಇರೋದು. ಮಾಜಿ ಮುಖ್ಯಮಂತ್ರಿಯ ಮಗ, ಬಿಜೆಪಿಯಿಂದನೇ ಇವರ ತಂದೆ CM ಆಗಿದ್ರು ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಮಾಜಿ CM ಸಾಹೇಬ್ ಸಿಂಗ್ ವರ್ಮಾ ಅವರ ಮಗ ಇವರು. ಪರಮೇಶ್ ವರ್ಮಾಗೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇದೆ. ಅವರ ತಂದೆ ಮತ್ತು ಚಿಕ್ಕಪ್ಪ ಕೂಡ ಮೇಯರ್ ಆಗಿದ್ದವರು ಡೆಲ್ಲಿಯಲ್ಲಿ. ಡೆಲ್ಲಿ ರಾಜಕಾರಣದ ಗಟ್ಟಿಯಾದ ನಂಟನ್ನು ಹೊಂದಿರುವಂಥ ಪರಮೇಶ್ ವರ್ಮಾ ಅವರೇ ಬಹುತೇಕ CM ಅಂತ ಹೇಳಲಾಗ್ತದೆ. ಯಾಕಂದರೆ ಅವರು ಸೋತ್ರೂ ಕೂಡ CM ಆಗ್ತಾರೆ ಅಂತ ಹೇಳಲಾಗಿತ್ತು ಬಿಜೆಪಿ ಗೆದ್ರೆ. ವೈಯಕ್ತಿಕವಾಗಿ ಅವರು ಸೋತರು, ಯಾಕಂದರೆ ಕೇಜ್ರಿವಾಲ್ ವಿರುದ್ಧ ನಿಂತಿರೋದು. ಸ್ಟ್ರಾಂಗ್ ಕ್ಯಾಂಡಿಡೇಟ್ ಕೇಜ್ರಿವಾಲ್ ಪ್ರಭಾವದಿಂದಾಗಿ ಅಕಸ್ಮಾತ್ ಸೋತ್ರೆ, ಅವರು ಸ್ಪರ್ಧೆ ಮಾಡಿದ್ದಾರಲ್ಲ ಧೈರ್ಯ ಮಾಡಿ ಸೋಲಿಸ್ತೀನಿ ಅಂತ. ಸೊ ಅಕಸ್ಮಾತ್ ಸೋಲಾದರೂ ಸಣ್ಣ ಅಂತರದಲ್ಲಿ ಬಿಜೆಪಿಗೆ ಅವರೇ ಮುಖವಾಗಲಿದ್ದಾರೆ ಅನ್ನೋ ಚರ್ಚೆ ಕೇಳಿ ಬಂದಿತ್ತು. ಬಟ್ ಈಗ ಗೆದ್ದಿದ್ದಾರೆ, ಕೇಜ್ರಿವಾಲ್ ಅವ್ರನ್ನ ಸೋಲಿಸಿ ಪರಮೇಶ್ ವರ್ಮಾ ಗೆದ್ದಿದ್ದಾರೆ. ಮತ್ತು ಯಮುನೆಯ ವಿಚಾರದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ರೂಪಿಸಿದ್ರು. ಈಗ ಪರಮೇಶ್ ವರ್ಮಾ CM ಆಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಸದ್ಯ ಈಗ ಡೆಲ್ಲಿ ಅಖಾಡದಲ್ಲಿ ಬಿಜೆಪಿ ಗೆದ್ದು ಬೀಗಿರೋದು 27 ವರ್ಷಗಳ ಬಳಿಕ. ಇಷ್ಟು ವರ್ಷ ಕಮಲ ಅಲ್ಲಿ ಅರಳುತ್ತಾ ಇರಲಿಲ್ಲ ಇಂದ್ರಪ್ರಸ್ಥದಲ್ಲಿ. ಕೊನೆಗೂ ಡೆಲ್ಲಿಯನ್ನು ಗೆದ್ದಂಗಾಗಿದೆ ಬಿಜೆಪಿ. ಯಾಕಂದರೆ ಮೋದಿ ಅವ್ರಿಗೊಂದೊಂದು ಕೊರಗು ಉಳಿದು ಬಿಡ್ತಾ ಇತ್ತು ತನ್ನ ಆಡಳಿತ ಅವಧಿಯಲ್ಲಿ. ಇನ್ನೇನು ಅವ್ರದ್ದು ಕೊನೆ ಟರ್ಮ್. ಸೊ ಈ ಅವಧಿಯಲ್ಲಿ ಮೋದಿ ಗೆಲ್ಲದೆ ಹೋದರೆ, ಎಲ್ಲೆಡೆ ಗೆದ್ದರೂ ಕೂಡ ರಾಜಧಾನಿನೇ ಗೆಲ್ಲೋಕ್ಕಾಗಲಿಲ್ಲ, ರಾಜಧಾನಿ ಜನರ ಮನಸ್ಸನ್ನೇ ಗೆಲ್ಲಿಲ್ಲ, ಗದ್ದುಗೆ ಬುಡದಲ್ಲೇ ಜನ ಅವ್ರನ್ನ ಒಪ್ಪಿಕೊಳ್ಳಲಿಲ್ಲ ಅನ್ನುವಂಥ ಒಂದು ಇತಿಹಾಸ ಅಚ್ಚಳಿಯದೆ ಉಳಿದು ಬಿಡ್ತಿತ್ತು. ಅದನ್ನು ಅಳಿಸಿ ಹಾಕಿದ್ದಾರೆ 27 ವರ್ಷಗಳ ಬಳಿಕ ಗೆಲುವು ಸಾಧಿಸೋ ಮೂಲಕ. ವೆರಿ ಇಂಟ್ರೆಸ್ಟಿಂಗ್. ಈ ಬಗ್ಗೆ ವಿವಿಧ ಡೇಟಾ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಮುಸಲ್ಮಾನ್ ವೋಟ್ಸ್ ಚೆನ್ನಾಗಿ ಬಂದಿದೆ ಬಿಜೆಪಿಗೆ.
ಕಾಂಗ್ರೆಸ್ ದೊಡ್ಡ ಹೆಲ್ಪನ್ನೇ ಮಾಡಿದೆ, ಯಾಕಂದರೆ ಕಿತ್ತಾಡ್ಕೊಂಡಿದ್ದಾರೆ. ಆಮ್ ಆದ್ಮಿ ಕಾಂಗ್ರೆಸ್ ಮೈತ್ರಿಯಲ್ಲೂ ಹೋಗಿದ್ರೆ ಈ ರಿಸಲ್ಟ್ ಸ್ವಲ್ಪ ಕಷ್ಟ ಆಗ್ತಿತ್ತೇನೋ. ಇದನ್ನು ಓಮರ್ ಅಬ್ದುಲ್ಲಾ ಅವರೇ ಹೇಳ್ತಿದ್ದಾರೆ ನೋಡಿ. ಇಂಡಿ ಕೂಟದ ಭಾಗವಾಗಿದ್ದ ಓಮರ್ ಅಬ್ದುಲ್ಲಾ ಟ್ವೀಟ್ ಮಾಡಿ ಆಡ್ಕೊಂಡಿದ್ದಾರೆ ಕಾಂಗ್ರೆಸ್ ಮತ್ತು ಆಪನ್ನ ಚೆನ್ನಾಗಿ ಕಿತ್ತಾಡಿ ಅನ್ನುವಂಥ ಒಂದು ಪೌರಾಣಿಕ ದೃಶ್ಯವನ್ನು ಶೇರ್ ಮಾಡಿಕೊಂಡು ನೋಡಿ ಇದೇ ಇವತ್ತಿನ ರಿಸಲ್ಟ್ಗೆ ಕಾರಣ ಅನ್ನೋ ರೀತಿಯಲ್ಲಿ ಕಾಲೆಳೆದಿದ್ದಾರೆ. ಈಗಾಗಲೇ ಇಂಡಿ ಕೂಟದಲ್ಲಿ ಬಿರುಕಾಗಿದೆ. ಡೆಲ್ಲಿ ರಿಸಲ್ಟಿಂದ ಇನ್ನಷ್ಟು ಸಮಸ್ಯೆ ಆಗುತ್ತೆ. ಇದರಿಂದ ಬಿಜೆಪಿಯಲ್ಲಿ ಭರ್ಜರಿಯಾಗಿ ಗೆದ್ದಿದೆ ಅಂತ ಓಮರ್ ಅಬ್ದುಲ್ಲಾ ಕೂಡ ಹೇಳ್ತಾ ಇದ್ದಾರೆ. ಈಗ ಆಮ್ ಆದ್ಮಿಗೂ ಸ್ವಲ್ಪ ಹಾಗೆ ಅನಿಸ್ತಿರಬಹುದು. ಪ್ರಚಾರದ ಹೊತ್ತಲ್ಲೇ ಆ ಭಾವನೆ ಆಮ್ ಆದ್ಮಿಯಲ್ಲಿ ಆವರಿಸ್ಕೊಳ್ಳೋಕೆ ಶುರುವಾಗಿತ್ತು. ಕಾಂಗ್ರೆಸ್ ಸಿಡ್ದೆ ಹೇಳ್ತು. ಯಾಕಂದ್ರೆ ಲೋಕಸಭೆಯಲ್ಲಿ ನಾವು ಮಂಡಿಯವರು ಕೂತ್ವಿ, ಆಮ್ ಆದ್ಮಿಗೆ ಎಲ್ಲ ಒಪ್ಕೊಂಡ್ವಿ. ಬಟ್ ವಿಧಾನಸಭೆಯಲ್ಲಿ ನಮ್ಮ ಮಾತಿಗೆ ಸ್ವಲ್ಪ ಬೆಲೆ ಕೊಡಬೇಕಿತ್ತು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ಗೆ ಒಂದು ಅಭಿಪ್ರಾಯ ಇತ್ತು. ಬಟ್ ಕೇಜ್ರಿವಾಲ್ ಇವ್ರ ಜೊತೆ ಹೋದರೆ ನಮಗೆ ಹೊರೆ ಅಂತ ಸೆಡ್ ಹೊಡೆದ್ರು. ಕೊನೆಗೆ ಕಾಂಗ್ರೆಸ್ ತಾನು ಏನೂ ಸಾಧಿಸಲ್ಲ ಅಂತ ಗೊತ್ತಿತ್ತು, ಡೆಲ್ಲಿಯಲ್ಲಿ ಏನೂ ಪಡ್ಕೊಳ್ಳೋಕ್ಕಾಗಲ್ಲ ಅಂತ. ಬಟ್ ಆಮ್ ಆದ್ಮಿಯನ್ನು ಸೋಲಿಸುವಂಥ ಅನಿವಾರ್ಯತೆ ಕಾಂಗ್ರೆಸ್ಗಿತ್ತು. ಅಷ್ಟು ಸೇಡಿಗೆ ಬಿದ್ದಂಗೆ ಆಯ್ತಲ್ಲಿ. ಸೊ ಆಮ್ ಆದ್ಮಿಯ ಮತಗಳು ಒಡೆದ್ವು. ಕಾಂಗ್ರೆಸ್ನ ಗ್ಯಾರಂಟಿಗಳು ಆಮ್ ಆದ್ಮಿಯ ಗ್ಯಾರಂಟಿಗಳಿಗೆ ಹೊಡೆತ ಕೊಡ್ತು. ಬಿಜೆಪಿಗೆ ನೇರವಾಗಿ ಲಾಭ ಆಯಿತು. ಇದು ಒಂದು ಪ್ರಮುಖವಾದ ಕಾರಣ ಡೆಲ್ಲಿ ಅಖಾಡದಲ್ಲಿ. ಸೊ ಓವರ್ ಆಲ್ ಡೆಲ್ಲಿ ಗೆಲ್ಲೋಕೆ ಸಾಧ್ಯವಿಲ್ಲ ಅನ್ನೋ ರೀತಿಯಲ್ಲಿ ವಾತಾವರಣ ಹಲವು ವರ್ಷಗಳಿಂದ ಇತ್ತು ಬಿಜೆಪಿಗೆ. ಆ ಲೆಕ್ಕವನ್ನು ತಲೆ ಕೆಳಗೆ ಮಾಡಿ ಮೋದಿ ಶಾ ಜೋಡಿಯಲ್ಲಿ ಗೆದ್ದು ಬೀಗಿದೆ. ಯಾಕಂದರೆ CM ಫೇಸ್ ಅಂತ ಇರಲಿಲ್ಲ ಬಿಜೆಪಿಗೆ. ಮೋದಿ ಮುಖದ ಮೇಲೆ ನಡೆದ ಚುನಾವಣೆ ಗೆದ್ದಿರೋದ್ರಿಂದ ಮೋದಿ ಅಲೆಯನ್ನು ಸಂಭ್ರಮಿಸ್ತಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.